ಅಭ್ಯರ್ಥಿ ಕೆವಿ ಗೌತಮ್ಗೆ ಇದೀಗ ಟೆನ್ಷನ್ ಶುರುವಾಗಿದೆ. ಉಭಯ ಬಣಗಳ ನಡುವಿನ ಫೈಟ್ಗೆ ಗೌತಮ್ ಸುಸ್ತಾಗಿದ್ದಾರೆ. ಒಂದು ಕಡೆ ಒಮ್ಮತ ಮೂಡ್ತಾ ಇಲ್ಲ, ಭಿನ್ನಮತ ಕಮ್ಮಿ ಆಗ್ತಾ ಇಲ್ಲ. ಹೀಗಾಗಿ ಒಂದ್ ರೀತಿ ಈ ಬೆಳವಣಿಗೆಯನ್ನ ನೋಡಿ ಗೌತಮ್ ಸುಸ್ತಾಗಿದ್ದಾರೆ. ಉಭಯ ಬಣಗಳ ನಡುವಿನ ಫೈಟ್ಗೆ ಎಲ್ಲೋ ಒಂದ್ ರೀತಿ ಮೈನಸ್ ಪಾಯಿಂಟ್ ಆಗಬಹುದಾ ಅನ್ನೋ ಒಂದು ಆತಂಕ ಗೌತಮ್ಗೆ ಈಗ ಶುರುವಾಗಿದೆ. ರಮೇಶ್ ಕುಮಾರ್, ಕೆಎಚ್ ಮುನಿಯಪ್ಪ ಬಣಗಳ ಫೈಟ್ ಇಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಜವಾಬ್ದಾರಿ ಇದೆ, ಎರಡೂ ಕ್ಷೇತ್ರಗಳ ಜವಾಬ್ದಾರಿ ಇದೆ ಎನ್ನುತ್ತಿದ್ದ ಕೆಎಚ್ ಮುನಿಯಪ್ಪ ಪರೋಕ್ಷವಾಗಿ ಕೋಲಾರಕ್ಕೆ ಬರಲ್ಲ ಎನ್ನುವ ಸಂದೇಶವನ್ನ ರವಾನಿಸಿದ್ದಾರೆ. ಇತ್ತ ಸಕ್ರಿಯ ರಾಜಕಾರಣದಿಂದ ನಿವೃತ್ತಿಯ ಮಾತುಗಳನ್ನು ಕೂಡ ಆಡಿದ್ದಾರೆ. ನಿವೃತ್ತಿ ಪಡೆಯುತ್ತೇನೆ ಅಂತ ಇನ್ನೊಂದು ಕಡೆ ರಮೇಶ್ ಕುಮಾರ್ ಅವರು ಹೇಳಿದ್ದಾರೆ. ಒಬ್ಬರು ಜಿಲ್ಲೆಗೆ ಬರಲ್ಲ ಅಂತ ಹೇಳ್ತಿದ್ದಾರೆ, ಇನ್ನೊಬ್ರು ರಾಜಕಾರಣದಿಂದ ನಿವೃತ್ತಿಯನ್ನ ಪಡಿತೀನಿ ಅಂತ ಹೇಳ್ತಿದ್ದಾರೆ. ಉಭಯ ನಾಯಕರ ನಡೆಗಳಿಂದ ಮತದಾರರಲ್ಲಿ ಒಂದು ರೀತಿ ಗೊಂದಲ ಮೂಡ್ತಾ ಇದೆ. ನಾಯಕರ ನಡೆಯಿಂದ ಕೆವಿ ಗೌತಮ್ಗೆ ಒಂದು ರೀತಿ ಟೆನ್ಷನ್ ಹೆಚ್ಚಾಗಿದೆ. ಒಬ್ರು ನಾನು ಬರಲ್ಲ ಅಂತಾರೆ, ಇನ್ನೊಬ್ರು ನಾನು ನಿವೃತ್ತಿಯನ್ನ ತೆಗೆದುಕೊಳ್ತಿದ್ದೀನಿ ಅಂತ ಹೇಳ್ತಾರೆ. ಇದರಿಂದ ಸಹಜವಾಗಿ ಗೌತಮ್ಗೆ ಒಂದು ರೀತಿ ಆತಂಕ ಶುರುವಾಗಿದೆ. ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಜವಾಬ್ದಾರಿ ಇದೆ, ಎರಡೂ ಕ್ಷೇತ್ರಗಳ ಜವಾಬ್ದಾರಿ ಇದೆ ಅಂತ ಕೆಎಚ್ ಮುನಿಯಪ್ಪ ಅವರು ಹೇಳ್ತಿದ್ದಾರೆ. ಎಲ್ಲಾದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು. ಈ ರೀತಿಯಾದಂತ ರೀಸನ್ಸ್ ಕೊಟ್ರೆ ಹೇಗೆ? ಎಲ್ಲೋ ಒಂದ್ ಕಡೆ ಒಬ್ಬ ಜವಾಬ್ದಾರಿಯುತ ಸಚಿವರಾಗಿ ಈ ರೀತಿಯಾದಂತ ಹೇಳಿಕೆ ಕೊಟ್ರೆ ಹೇಗೆ? ಹಾಗಿದ್ರೆ ಕೋಲಾರ ಜನತೆ ಇವ್ರಿಗೆ ಓಟ್ ಕೊಟ್ಟಿಲ್ವಂತ? ದಿವ್ಯಾ, ಕೋಲಾರದ ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲಿ ಕೋಲಾರ ಜಿಲ್ಲಾ ನಾಯಕರ ಹಿರಿಯ ನಾಯಕರ ಬಣಗಳ ಬಡಿದಾಟಕ್ಕೆ ಅಲ್ಲಿಯ ಅಭ್ಯರ್ಥಿ, ಕಾಂಗ್ರೆಸ್ ಅಭ್ಯರ್ಥಿ ಸುಸ್ತಾದಂತೆ ಕಾಣಿಸುತ್ತೆ. ಯಾಕೆಂತಂದು ಹೇಳಿದ್ರೆ ಇಲ್ಲಿ ಯಾರು ಅಭ್ಯರ್ಥಿ ಆಗಬೇಕು ಅನ್ನೋಂಥ ವಿಚಾರಕ್ಕೆ ಸಾಕಷ್ಟು ಜಟಾಪಟಿ ನಡೆದಿತ್ತು. ಅಂತಿಮ ಹಂತಕ್ಕೆ ಹೋಗಿ ಕೊನೆಗೆ ಎರಡೂ ಬಣಗಳಿಗೆ ಒಪ್ಪಿಗೆ ಆಗುವಂತಹ, ಸಹಮತ ಮೂಡುವಂತಹ ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ತೀವಿ, ನೀವು ಕೆಲಸ ಮಾಡಬೇಕು ಅನ್ನೋಂಥದ್ದು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹೈಕಮಾಂಡ್ ನಾಯಕರು ಕೂಡ ಹೇಳಿದ್ರು. ಅದಾದ ನಂತರದಲ್ಲಿ ಅಭ್ಯರ್ಥಿ ಘೋಷಣೆ ಆಗುತ್ತೆ. ಘೋಷಣೆ ಆದ ನಂತರದಲ್ಲಿ ಒಟ್ಟಿಗೆ ಕೆಲಸ ಮಾಡ್ತೀವಿ ಅಂತ ಎರಡೂ ಬಣಗಳು ಕೊಟ್ಟಿದ್ರು. ಆದ್ರೆ ಕಳೆದ ಒಂದು ವಾರದ ಬೆಳವಣಿಗೆಗಳನ್ನು ಕೂಡ ಗಮನಿಸಿದ್ರೆ ಎಲ್ಲೋ ಒಂದು ಕಡೆಗೆ ಆ ಮುನಿಸು ಇನ್ನೂ ಕೂಡ ಮುಂದುವರೆದಿದೆ. ಇಬ್ಬರು ಕೂಡ ರಮೇಶ್ ಕುಮಾರ್ ಹಾಗೂ ಸಚಿವ ಕೆಎಚ್ ಮುನಿಯಪ್ಪ ಅವರ ನಡುವೆ ಇನ್ನೂ ಕೂಡ ಯಾವುದೇ ರೀತಿಯ ಇತ್ಯರ್ಥಗಳು ಆಗಿಲ್ಲ. ಆ ಮುನಿಸು ಕೂಡ ಕಂಟಿನ್ಯೂ ಆಗ್ತಾ ಇದೆ ಅನ್ನೋಂಥದ್ದು ಕಾರಣ ಆ ರೀತಿಯ ಬೆಳವಣಿಗೆಗಳು ಗೊತ್ತಾಗ್ತಾ ಇರುವಂತದ್ದು. ಯಾಕೆಂತಂದು ಹೇಳಿದ್ರೆ ಮೊನ್ನೆ ನಡೆದಿರುವಂತಹ ಪ್ರಜಾಧ್ವನಿ ಯಾತ್ರೆಯಲ್ಲೂ ಕೂಡ ಕೆಎಚ್ ಮುನಿಯಪ್ಪ ಅವರು ಗೈರಾಗಿರಿದ್ರು. ಮತ್ತೆ ನಾನು ಕರೆದ್ರೆ ಮಾತ್ರ ಅಲ್ಲಿ ಪ್ರಚಾರಕ್ಕೆ ಹೋಗ್ತೀನಿ ಅನ್ನುವಂತ ಸಂದೇಶವನ್ನ ರವಾನೆ ಮಾಡಿದ್ರು. ಜೊತೆಗೆ ಈಗ ಅಲ್ಲಿ ಕೋಲಾರಕ್ಕೆ ಬರುವಂತೆ ಯಾರೇ ಕರೆದ್ರು ಕೂಡ ಒಂದಷ್ಟು ವಿಚಾರಗಳನ್ನ ಕೆಎಚ್ ಮುನಿಯಪ್ಪ ಅವರು ಹೇಳ್ತಾ ಇರುವಂತದ್ದು ಏನಂತಂದು ಹೇಳಿದ್ರೆ, ನನಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಏನಿದೆ ಅಲ್ಲೂ ಕೂಡ ಗೆಲ್ಲಿಸಬೇಕು. ಆ ಒಂದು ಲೋಕಸಭಾ ಕ್ಷೇತ್ರಕ್ಕೆ ವ್ಯಾಪ್ತಿಯಲ್ಲಿ ಬರುವಂತಹ ದೇವನಹಳ್ಳಿ ಆಗಿರ್ಬೋದು, ನೆಲಮಂಗಲ ಆಗಿರ್ಬೋದು, ಅಲ್ಲೂ ಕೂಡ ಕೆಲಸ ಮಾಡಬೇಕಾಗತ್ತೆ. ಇಲ್ಲಿ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕಾಗತ್ತೆ ಅನ್ನುವಂತ ಮಾತುಗಳನ್ನ ಕೆಎಚ್ ಮುನಿಯಪ್ಪ ಅವರು ಹೇಳ್ತಾ ಇರುವಂತದ್ದು. ಅಂದ್ರೆ ರಮೇಶ್ ಕುಮಾರ್ ಅವರ ಟೀಮ್ ಅಲ್ಲಿ ಏನ್ ಕ್ಷೇತ್ರದಲ್ಲಿ ಏನಿದೆ ಅವರು ಗೆಲ್ಲಿಸಿಕೊಂಡು ಬರಲಿ, ನಾನು ಕರೆದ್ರೆ ಮಾತ್ರ ಹೋಗ್ತೇನೆ ಅನ್ನುವಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಆದ್ರೆ ಅಲ್ಲಿರುವಂತಹ ಕೆಎಚ್ ಮುನಿಯಪ್ಪ ಬೆಂಬಲಿಗರಾಗಿರ್ಬೋದು, ಮತ್ತೆ ಸ್ಥಳೀಯ ಮುಖಂಡರಾಗಿರ್ಬೋದು, ಮುನಿಯಪ್ಪ ಅವರು ಜಿಲ್ಲಾ ರಾಜಕಾರಣದಲ್ಲಿ ಹಿಡ್ತಾ ಇರುವಂತ ಕಾರಣಕ್ಕಾಗಿ ಅವರು ಬರೋದ್ರಿಂದ ಲಾಭ ಆಗುತ್ತೆ ಅನ್ನುವಂತ ವಾದವನ್ನು ಇಟ್ಟರು. ಮತ್ತೊಂದು ಕಡೆಗೆ ರಮೇಶ್ ಕುಮಾರ್ ಅವರು ನಿನ್ನೆ ಸಾರ್ವಜನಿಕ ಸಭೆಯಲ್ಲಿ ಒಂದರ ಮಾತನಾಡುವಂತ ಸಂದರ್ಭದಲ್ಲಿ ನನಗೆ ಮೋಸ ಆಗಿದೆ, ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸೋಲಿಸಿದ್ರು ಅನ್ನೋಂಥ ನೋವನ್ನ ತೋಡ್ಕೊಂಡಿದ್ರು, ನಾನು ಈಗ ರಾಜಕೀಯ ಕಲುಷಿತಗೊಂಡಿದೆ, ರಾಜಕೀಯ ನಿವೃತ್ತಿ, ಸಕ್ರಿಯ ರಾಜಕಾರಣದಿಂದ ನಾನು ನಿವೃತ್ತನಾಗ್ತೇನೆ ಅನ್ನೋಂಥ ಮಾತುಗಳನ್ನ ಆಡಿರುವಂತದ್ದು. ಉಭಯ ನಾಯಕರ ಈ ನಡೆಗಳೇನಿದಾವೆ, ಈ ನಡೆಗಳಿಂದ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ. ಯಾಕೆಂದ್ರೆ ಇಬ್ಬರ ಬಣಬಡಿದಾಟದ ಮಾಹಿತಿ ಕಾಂಗ್ರೆಸ್ ಕಾರ್ಯಕರ್ತರಿಗಿದೆ. ಆದ್ರೆ ಗೊಂದಲ ಆಗ್ತಾ ಇರೋದು ಏನಂತಂದು ಹೇಳಿದ್ರೆ, ಮತದಾರರಲ್ಲಿ ಯಾರು ಯಾವ ನಿಲುವನ್ನ ತೆಗೆದುಕೊಂಡಿದ್ದಾರೆ ಅನ್ನುವಂತಹ ಮತದಾರರಲ್ಲಿ ಗೊಂದಲ ಮೂಡ್ತಾ ಇರುವಂತ ಕಾರಣಕ್ಕಾಗಿ ಈ ಗೊಂದಲದ ಲಾಭ ಸಹಜವಾಗಿ ಎದುರಾಳಿಗಳಿಗೆ ಆಗ್ಬೋದು ಅನ್ನೋಂತ ಆತಂಕ ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲಿ ಹೊರಹಾಕ್ತಾ ಇರುವಂತದ್ದು. ದಿವ್ಯಾ, ಓಕೆ, ಈಗ ಡಿಕೆ ಶಿವಕುಮಾರ್ ಅಥವಾ ಸಿದ್ದರಾಮಯ್ಯ ಅವರ ನಡೆ ಏನಾಗಿರುತ್ತೆ ಈ ವಿಚಾರವಾಗಿ? ಯಾಕಂದ್ರೆ ಕೋಲಾರ ಕೂಡ ಒಂದು ಲೋಕಸಭಾ ಕ್ಷೇತ್ರ, ಘಟಾನುಘಟ ನಾಯಕರು ಇರುವಂತ ಕ್ಷೇತ್ರ. ಇವರು ಈ ರೀತಿಯಾದಂತ ಹೇಳಿಕೆನ ಕೊಟ್ರೆ ಈ ಜವಾಬ್ದಾರಿನ ತೆಗೆದುಕೊಳ್ಳೋದು ಯಾರು ಹಾಗಿದ್ರೆ? ದಿವ್ಯಾ, ಈಗಾಗಲೇ ಕೋಲಾರದ ವಿಚಾರ ಪ್ರಜಾಧ್ವನಿ ಯಾತ್ರೆಗೆ ಗೈರು ಆಗಿರುವಂತಹ ವಿಚಾರಕ್ಕೆ ಕೆಎಚ್ ಮುನಿಯಪ್ಪ ಅವರ ಗೈರಿಗೆ ಸಾಕಷ್ಟು ಕರೆದು ಮಾತುಕತೆಯನ್ನ ನಡೆಸುವ ಹಂತಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ.
ಇದೇ ಒಂದು ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಮತ್ತೊಂದು ಸುತ್ತಿನಲ್ಲಿ ರಮೇಶ್ ಕುಮಾರ್ ಅವರು ಆಗಿರ್ಬೋದು ಅಥವಾ ಕೆಎಚ್ ಮುನಿಯಪ್ಪ ಅವರು ಆಗಿರ್ಬೋದು, ಇಬ್ಬರು ನಾಯಕರ ನಡುವೆ ಮತ್ತೊಂದು ಸುತ್ತಿನ ಮಾತುಕತೆಯನ್ನ ನಡೆಸುವಂತ ಬಹುತೇಕ ಎಲ್ಲಾ ಸಾಧ್ಯತೆಗಳು ಇದಾವೆ. ಯಾಕೆಂತಂದು ಹೇಳಿದ್ರೆ ಮೊದಲಿಂದನೂ ಕೂಡ ಕಾಂಗ್ರೆಸ್ ಅಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರವಾಗಿ ಉತ್ತಮವಾದಂತಹ ವಾತಾವರಣವಿದೆ. ಆ ವಾತಾವರಣ ನಾವು ಲಾಭ ಪಡಿಬೇಕು ಅನ್ನೋಂತ ಒಂದು ಅಭಿಪ್ರಾಯವನ್ನ ರಾಜ್ಯ ನಾಯಕರು ಇಟ್ಕೊಂಡಿದ್ರು. ಆ ವಾತಾವರಣಕ್ಕೆ ಈಗ ಎಲ್ಲೋ ಒಂದ್ ಕಡೆಗೆ ಒಂದಷ್ಟು ದಿನದಿಂದ ದಿನಕ್ಕೆ ಕ್ಷಣಿಸ್ತಾ ಇದೆ ಅನ್ನುವಂತ ಮಾಹಿತಿ ಕೂಡ ರಾಜ್ಯ ನಾಯಕರಿಗೆ ಲಭ್ಯ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಆ ಇಬ್ಬರು ನಾಯಕರನ್ನ ಕರೆಸಿ ಮಾತುಕತೆಯನ್ನ ಮಾಡಿ ಮತ್ತೊಂದು ಸುತ್ತಿನ ಈ ಬಾರಿ ನಿಮ್ಮ ಬಣಗಳು ಏನೇ ಇದ್ರೂ ಕೂಡ ಅಭ್ಯರ್ಥಿ ಗೆಲ್ಲಬೇಕು ಅನ್ನೋಂತ ಖಡಕ್ ಸೂಚನೆ ಅಂತ ಕೊಡುವಂತ ಎಲ್ಲಾ ಸಾಧ್ಯತೆಗಳು ಇದಾವೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.